ಹಾಯ್ ಹೆಲ್ಲೋ ನಮಸ್ಕಾರ ಮಕ್ಕಳೇ. FA1 ನಲ್ಲಿ ಟಾಪ್ ಬರ್ಬೇಕಾ? ಹಾಗಾದ್ರೆ ಗ್ಯಾರಂಟಿಡ್ ಬರ್ತೀರಾ. ಯಾಕಂದ್ರೆ ಟಾಪ್ ಬರ್ಲಿಕ್ಕೆ FA1 ದಲ್ಲಿ ಅಥವಾ ಬೋರ್ಡ್ ಎಕ್ಸಾಮ್ಸ್ಗಳಲ್ಲಿ ನೀವು ಜೀನಿಯಸ್ ಆಗಿರ್ಬೇಕು ಅಂತ ಇಲ್ಲ. ಕರೆಕ್ಟ್ ಆಗಿರುವಂತಹ ಸ್ಮಾರ್ಟ್ ಆಗಿರುವಂತಹ ಸ್ಟಡಿ ಪ್ಲಾನ್ ಅನ್ನ ಫಾಲೋ ಮಾಡಿದ್ರೆ ಸಾಕು, ನೀವು ಸಹ ಟಾಪರ್ ಆಗ್ತೀರಾ. ಹೀಗಾಗಿ ಈ ಕ್ಲಾಸಿನ ಎಂಡ್ ತನಕ ನೀವು ನೋಡಿದ್ರೆ FA1 ನಲ್ಲಿ ಹೇಗೆ ಹೆಚ್ಚಿನ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು, ನೀವು ಯಾವ ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡಿ ಮಾರ್ಕ್ಸ್ ಗಳು ಇನ್ಕ್ರೀಸ್ ಆಗತ್ತೆ, ಹಾಗೆ ಟಾಪರ್ಸ್ ಗಳ ಸ್ಟ್ರಾಟಜಿ ಏನಾಗಿರತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಸ್ಟೂಡೆಂಟ್ಸ್ ಗಳ ಮಾರ್ಕ್ಸ್ ಯಾಕೆ ಕಡಿಮೆ ಆಗುತ್ತೆ? ಫಸ್ಟ್ ಒನ್, ರಿವಿಷನ್ ಮಾಡದೇ ಇರೋದು. ಎಷ್ಟೊಂದ್ಸಲ ಹೇಳಿದ್ದೇನೆ ಮಕ್ಕಳಿಗೆ, ಬರೀ ಓದ್ತಾ ಕೂತ್ಕೊಳ್ಬೇಡಿ, ರಿವಿಷನ್ ಮಾಡಿ. ರಿವಿಷನ್ ಅಂದ್ರೆ ಏನು? ಸಿಂಪಲ್, ಒಂದು ಟಾಪಿಕ್ ಅನ್ನ ಓದಿರ್ತೀರ ಅನ್ಕೊಳ್ಳೆ, ಕಣ್ಣು ಮುಚ್ಕೊಂಡು ಏನೇನು ಓದಿದ್ದೇನೆ ಅಂತ ನೆನಪು ಮಾಡ್ಕೊಳ್ಳೋದು, ಅದಾದ್ಮೇಲೆ ಕೀವರ್ಡ್ಸ್ ಗಳನ್ನ ಬರೀತಾ ಹೋಗೋದು, ಅದೇ ರಿವಿಷನ್ ಆಗಿರುವಂತಹದ್ದು. ರೈಟಿಂಗ್ ಪ್ರಾಕ್ಟೀಸ್ ಮಾಡಲ್ಲ, ಬರೀ ಓದ್ತಾ ಇರ್ತೀರಾ. ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ನೀವು ಬರೀಬೇಕು. ಬರೆಯೋದನ್ನೇ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಹೇಗಾಗತ್ತೆ? ಎಲ್ಲ ಲಾಸ್ಟ್ ಮಿನಿಟ್, ಎಕ್ಸಾಮಿಗೆ ಇನ್ನೇನು 1 ಗಂಟೆ ಇದೆ, 5 ಚಾಪ್ಟರ್ ಮುಗಿಸ್ಬೇಕು ಅಂತ ಬರ್ತೀರಾ. ಎಕ್ಸಾಮ್ನ ಹಿಂದಿನ ದಿನ ಕೂತು ಓದ್ತೀರಾ? ಇಲ್ಲ ಮಗು, ಎಕ್ಸಾಮಿಗೆ ಓದ್ಬೇಕಂದ್ರೆ ಮೊದಲೇ ಸ್ಟಾರ್ಟ್ ಮಾಡಬೇಕು. ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕವರ್ ಮಾಡಬೇಕು. ಎಕ್ಸಾಮ್ನ ಹಿಂದಿನ ದಿನ ಹಾಗೆ ಎಕ್ಸಾಮ್ನ ದಿನ ನೀವು ರಿವಿಷನ್ ಮಾತ್ರ ಮಾಡಬೇಕು, ಹೊರತು ಹೊಸ ಚಾಪ್ಟರ್ಸ್ಗಳನ್ನ ಓದ್ತಾ ಟೈಮನ್ನು ವೇಸ್ಟ್ ಮಾಡೋದಲ್ಲ. ನಿಮ್ಮದು ನಾಲೆಜ್ ಪ್ರಾಬ್ಲಮ್ ಇಲ್ಲ, ಪ್ರಿಪರೇಷನ್ದು ಪ್ರಾಬ್ಲಮ್ ಆಗಿದೆ. ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದು ಸಿಂಪಲ್ಲು. FA1 ಎಕ್ಸಾಮಿಗೆ ನಿಮ್ಮ ಸ್ಕೂಲಲ್ಲಿ ಕೇಳಿ ಎಷ್ಟು ಚಾಪ್ಟರ್ಸ್ಗಳು ಬರುತ್ತೆ, ಯಾವಾಗಿರಬಹುದು ಎಕ್ಸಾಮು. ಒಂದು 10-15 ದಿನ ಇದೆ ಅಂದರೆ ನಿಮ್ಮ ಹತ್ರ ಚಾಪ್ಟರ್ಸ್ಗಳ ಲೀಸ್ಟ್ ಇರುತ್ತೆ. ಅವುಗಳಲ್ಲಿ ಯಾವ್ಯಾವ ಚಾಪ್ಟರ್ಸ್ಗಳನ್ನ ನಾನು ಮುಗಿಸಿದ್ದೇನೆ, ಯಾವುದನ್ನು ಮುಗಿಸ್ಬೇಕು, ಯಾವುದು ಡಿಫಿಕಲ್ಟು, ಈ ರೀತಿ ಮಾರ್ಕ್ ಮಾಡ್ತಾ ಹೋಗಿ. ಇದು ಹೆಲ್ಪ್ಫುಲ್ ಆಗತ್ತೆ. ಟಾಪ್ ರ್ಯಾಂಕರ್ಸು ಏನು ಮಾಡ್ತಾರೆ? ಸಿಂಪಲ್ಲು. ಯಾಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಜೀನಿಯಸ್ ಇದ್ದವರು ಟಾಪರ್ಸ್ ಅಲ್ಲ. ಯಾರು ಕರೆಕ್ಟ್ ಆದ ಪ್ಲಾನ್ ಅನ್ನ ಫಾಲೋ ಮಾಡ್ತಾರೋ ಅವರೇ ಜೀನಿಯಸ್ಸು, ಅವರೇ ಟಾಪರ್ಸು. ಯಾಕಂದ್ರೆ ಟಾಪರ್ಸ್ಗಳು ರಿವಿಷನ್ ಅನ್ನ ಮಾಡ್ತಾರೆ ಡೈಲಿ. ನಾನು ಏನು ಓದಿದ್ದೇನೋ ಅದನ್ನ ಮರುಮನನ, ಅದು ಇಂಪಾರ್ಟೆಂಟ್ ಆಗತ್ತೆ. ಹಿಂದಿನ ವರ್ಷದ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಪ್ರತಿಯೊಂದು ಚಾಪ್ಟರ್ಗೂ ಸಹ ಹಿಂದಿನ ವರ್ಷದ ಕ್ವಶನ್ಸ್ಗಳಿವೆ, ಅವುಗಳನ್ನ ಪ್ರಾಕ್ಟೀಸ್ ಮಾಡಿ ಡೌಟ್ ಕ್ಲಿಯರೆನ್ಸ್ ಮಾಡ್ಕೊಳ್ತಾರೆ. ವೆರಿ ಇಂಪಾರ್ಟೆಂಟು. ಯಾಕಂದ್ರೆ ನಮ್ಮ ಮನಸ್ಸಲ್ಲೇ ಡೌಟ್ ಇದ್ದಾಗ ಹೇಗೆ ಓದ್ಲಿಕ್ಕಾಗತ್ತೆ? ನಿಮ್ಮ ಟೀಚರ್ಸ್ ಕೇಳಿ, ಪರೀಕ್ಷೆಯ ಟೀಚರ್ಸ್ಗಳನ್ನ ಕೇಳಿ, ನಿಮ್ಮ ಡೌಟ್ಸ್ಗಳು ಸಾಲ್ವ್ ಆಗತ್ತೆ. ನಮ್ಮ ಲೈವ್ಸ್ಗಳನ್ನ ಅಟೆಂಡ್ ಮಾಡಿ, ಅಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತೇವೆ. ಹೀಗಾಗಿ ನೀವು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಡೈಲಿ ಓದಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮ್ಗೆ ಗೊತ್ತಾಗತ್ತೆ ಯಾವುದು ಇಂಪಾರ್ಟೆಂಟು, ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತ. ಎಕ್ಸಾಮ್ ಹಾಲ್ ಸ್ಟ್ರಾಟಜಿ ಏನು? ಪೇಪರ್ ಬಂದ ತಕ್ಷಣ ಟೈಮನ್ನು ಡಿವೈಡ್ ಮಾಡ್ಕೊಳ್ಳಿ. ಲಾಸ್ಟ್ 5 ಮಿನಿಟ್ಸಲ್ಲಿ ಚೆಕ್ಕಿಂಗ್ ಪರ್ಪಸ್ಗೆ ಇಟ್ಕೊಳ್ಳಿ, ರಿವ್ಯೂ ಮಾಡಿ. ಹೀಗಾಗಿ ಟೈಮನ್ನು ಡಿವೈಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 15 ಕ್ವಶನ್ಸ್ ಇವೆ, 60 ಮಿನಿಟ್ಸ್, 1 ಗಂಟೆ ಇದೆ ಅಂದಮೇಲೆ 1 ಮಾರ್ಕಿನ ಕ್ವಶನ್ಸ್ಗಳನ್ನ ನಾನು ಇಷ್ಟು 5 ನಿಮಿಷದಲ್ಲಿ ಮುಗಿಸ್ತೇನೆ. ನೆಕ್ಸ್ಟ್ 2 ಮಾರ್ಕ್ಸ್ನ ಕ್ವಶನ್ಸ್ಗಳನ್ನ ಇಷ್ಟು ಟೈಮಲ್ಲಿ ಮುಗಿಸ್ತೇನೆ. ಈ ರೀತಿ ಪ್ಲಾನ್ ಮಾಡ್ತಾ ಹೋಗಿ. 1 ಮಾರ್ಕಿನ ಕ್ವಶನ್ಗೆ 1 ನಿಮಿಷಕ್ಕಿಂತ ಹೆಚ್ಚಿನ ಟೈಮನ್ನು ಕೊಡಬಾರ್ದು. 2 ಮಾರ್ಕ್ಸ್ನ ಕ್ವಶನ್ಗೂ ಸಹ 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಮ್ಯಾಕ್ಸಿಮಮ್ ಕೊಡಬೇಕು, ಅದಕ್ಕಿಂತ ಹೆಚ್ಚಿನ ಟೈಮನ್ನು ಕೊಡಬಾರ್ದು. ಯಾಕಂದ್ರೆ ಸೋಷಿಯಲ್ ಅಲ್ಲಿ ಬರೆಯೋದು ಹೆಚ್ಚಿಗೆ ಇರುತ್ತೆ. ಹೀಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಎಕ್ಸಾಮ್ ಹಾಲಲ್ಲಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಒಂದು ವಿಡಿಯೋ ಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕಮೆಂಟಲ್ಲಿ ಹಾಕಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ನ ವಿಡಿಯೋ ಬೇಕು ಅಂತ. ಹಾಗೆ ಲಾಸ್ಟಲ್ಲಿ ಚೆಕ್ ಮಾಡಿ, 2 ಮಾರ್ಕ್ಸಿನ ಕ್ವಶನ್ಗೆ 4 ಪಾಯಿಂಟ್ಸ್ಗಳನ್ನ ಬರೆದಿದ್ದೇನೋ ಇಲ್ವೋ, ಎಲ್ಲ ಕ್ವಶನ್ ನಂಬರ್ಸ್ಗಳನ್ನ ಹಾಕಿದ್ದೇನೋ, ಅಥವಾ ಎಲ್ಲ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಿದ್ದೇನೋ ಇಲ್ವೋ ಅಂತ ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ FA1ಗಳ ಟಾಪರ್ ಫಾರ್ಮುಲಾ ಏನು? ಓದಬೇಕು, ಓದಾದ್ಮೇಲೆ ರಿವಿಷನ್ ಮಾಡಬೇಕು, ರಿವಿಷನ್ ಆದಮೇಲೆ ಬರೀಬೇಕು, ಬರ್ದಾದ್ಮೇಲೆ ಚೆನ್ನಾಗಿ ನಿದ್ರೆ ಮಾಡಬೇಕು, ಡಿಸ್ಟ್ರಾಕ್ಷನ್ಸ್ಗಳನ್ನ ಇನ್ಸ್ಟಾಗ್ರಾಮ್ ರೀಲ್ಸು, ಗೇಮ್ಸ್ ಇವುಗಳನ್ನ ಆದಷ್ಟು ಕಡಿಮೆ ಮಾಡಬೇಕು, ಫುಲ್ಲಿ ಫೋಕಸ್ಡ್ ಆಗಿ ಸ್ಟಡಿ ಮಾಡಬೇಕು.
ಇದೇ ಜೀನಿಯಸ್ ಸ್ಟೂಡೆಂಟ್ ಮಾಡುವಂತಹದ್ದು, ಇದೇ ಟಾಪರ್ಸ್ಗಳು ಮಾಡುವಂತಹದ್ದು. ಇದನ್ನ ನೀವು ಸಹ ಮಾಡ್ತೀರಾ, ಟಾಪರ್ ಆಗ್ತೀರಾ ಅನ್ನೋ ಭರವಸೆ ನನಗಿದೆ. ಹಾಗೆ ಕಮೆಂಟ್ ಅಲ್ಲಿ ಎಲ್ಲರೂ ಟಾಪರ್ ಅಂತ ಹಾಕಿ. ಯಾಕಂದ್ರೆ ನೀವೆಲ್ಲರೂ ಟಾಪರು ಅದು ನನಗೊತ್ತು, ಬಟ್ ನಿಮ್ಮ ಮೈಂಡಿಗೆ ರಿಪೀಟೆಡ್ ಆಗಿ ಹೇಳ್ತಾ ಇರೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಪರೀಕ್ಷೆ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.